ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕರ್ನಾಟಕದ ಒಂದು ಚಿಕ್ಕ ಹಸಿರಾದ ಹಳ್ಳಿಯಲ್ಲಿ ಯಶವಂತ್ ಎಂಬ ಹುಡುಗ ವಾಸಿಸುತ್ತಿದ್ದ. ಹಳ್ಳಿಯ ಜೀವನ ಅವನಿಗೆ ತುಂಬ ಇಷ್ಟ. ಬೆಳಗಿನ ಜಾವ ಹೊಲಗಳ ಮೇಲೆ ಬೀಳುವ ಮಂಜು, ಹಕ್ಕಿಗಳ ಚಿಲಿಪಿಲಿ, ಮಣ್ಣಿನ ಸುವಾಸನೆ ಇವೆಲ್ಲವೂ ಅವನ ಮನಸ್ಸಿಗೆ ನೆಮ್ಮದಿ ಕೊಡುತ್ತಿತ್ತು. ಆದರೆ ಯಶವಂತ್ನ ಕನಸುಗಳು ಆ ಚಿಕ್ಕ ಹಳ್ಳಿಗಿಂತ ಬಹಳ ದೊಡ್ಡದಾಗಿದ್ದವು. ಅವನು ಓದಿನಲ್ಲಿ ತುಂಬ ಚುರುಕಾಗಿದ್ದ. ತನ್ನ ಉನ್ನತ ಶಿಕ್ಷಣಕ್ಕಾಗಿ ನಗರದ ಕಾಲೇಜೊಂದಕ್ಕೆ ಸೇರಿದ. ಹಳ್ಳಿಯಿಂದ ನಗರಕ್ಕೆ ಬಂದಾಗ ಅವನಿಗೆ ಹೊಸ ಪ್ರಪಂಚವೊಂದು ತೆರೆದಂತಾಗಿತ್ತು. ಹೊಸ ಜನರು, ಹೊಸ ಸ್ನೇಹಿತರು, ಹೊಸ ಅವಕಾಶಗಳು ಎಲ್ಲವೂ ಅವನಿಗೆ ಕುತೂಹಲ ಮೂಡಿಸುತ್ತಿದ್ದವು. ಅದೇ ಕಾಲೇಜಿನಲ್ಲಿ ಶ್ರೇಷ್ಠ ಎಂಬ ಹುಡುಗಿ ಓದುತ್ತಿದ್ದಳು. ಅವಳು ನಗರದವಳಾಗಿದ್ದಳು. ಆತ್ಮವಿಶ್ವಾಸದಿಂದ ಮಾತನಾಡುವ, ಎಲ್ಲರೊಂದಿಗೂ ಸ್ನೇಹದಿಂದ ಬೆರೆಯುವ, ಓದಿನಲ್ಲೂ ಪ್ರತಿಭಾವಂತಳಾಗಿದ್ದಳು. ಯಶವಂತ್ ಮೊದಲ ಬಾರಿ ಶ್ರೇಷ್ಠಳನ್ನು ನೋಡಿದ್ದು ಕಾಲೇಜಿನ ಗ್ರಂಥಾಲಯದಲ್ಲಿ. ಅಂದು ಶ್ರೇಷ್ಠಳು ಒಂದು ಪುಸ್ತಕ ಹುಡುಕುತ್ತಿದ್ದಳು. ಅವಳ ಮೇಲಿನ ಶೆಲ್ಫ್ನಲ್ಲಿದ್ದ ಪುಸ್ತಕವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರೂ ಅದು ಕೈಗೆ ಸಿಗುತ್ತಿರಲಿಲ್ಲ. ಅದನ್ನು ಗಮನಿಸಿದ ಯಶವಂತ್, ನಾನು ತೆಗೆದುಕೊಡಲಾ ಎಂದು ಕೇಳಿದ. ಶ್ರೇಷ್ಠ ನಗುತ್ತಾ, ಹೌದು, ದಯವಿಟ್ಟು ಎಂದಳು. ಯಶವಂತ್ ಪುಸ್ತಕವನ್ನು ತೆಗೆದುಕೊಟ್ಟ. ಥ್ಯಾಂಕ್ ಯು ಎಂದಳು ಶ್ರೇಷ್ಠ. ವೆಲ್ಕಮ್ ಎಂದು ಹೇಳಿದ ಯಶವಂತ್ ತನ್ನ ಪುಸ್ತಕದ ಕಡೆಗೆ ತಿರುಗಿದ. ಅದು ಅವರ ಮೊದಲ ಮಾತು. ಆ ಒಂದು ಸಣ್ಣ ಮಾತು ಮುಂದೆ ಅವರ ಜೀವನವನ್ನೇ ಬದಲಾಯಿಸುವ ಸಂಬಂಧಕ್ಕೆ ಕಾರಣವಾಗುತ್ತದೆ ಎಂದು ಇಬ್ಬರಿಗೂ ಆಗ ತಿಳಿದಿರಲಿಲ್ಲ. ದಿನಗಳು ಕಳೆದಂತೆ ಅವರು ಒಬ್ಬರನ್ನೊಬ್ಬರು ಹೆಚ್ಚು ಪರಿಚಯಿಸಿಕೊಂಡರು. ಮೊದಲು ಸಾಮಾನ್ಯ ಸ್ನೇಹಿತರಾಗಿದ್ದ ಅವರು ನಿಧಾನವಾಗಿ ಆತ್ಮೀಯ ಸ್ನೇಹಿತರಾದರು. ಒಟ್ಟಿಗೆ ಕಾಲೇಜಿಗೆ ಹೋಗುವುದು, ಲೈಬ್ರರಿಯಲ್ಲಿ ಕುಳಿತು ಓದುವುದು, ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯುತ್ತಾ ಗಂಟೆಗಟ್ಟಲೆ ಮಾತನಾಡುವುದು ಅವರ ದಿನಚರಿಯಾಗಿತ್ತು. ಶ್ರೇಷ್ಠಳಿಗೆ ಯಶವಂತ್ನ ಸರಳತೆ ತುಂಬ ಇಷ್ಟವಾಗುತ್ತಿತ್ತು. ಯಶವಂತ್ಗೆ ಶ್ರೇಷ್ಠಳ ಆತ್ಮವಿಶ್ವಾಸ ಮತ್ತು ಕಾಳಜಿ ತುಂಬ ಇಷ್ಟವಾಗುತ್ತಿತ್ತು. ಒಂದು ದಿನ ಪರೀಕ್ಷೆ ಮುಗಿದ ನಂತರ ಇಬ್ಬರು ಕಾಲೇಜಿನ ಮೈದಾನದಲ್ಲಿ ಕುಳಿತಿದ್ದರು. ನಿನ್ನ ಭವಿಷ್ಯದ ಪ್ಲಾನ್ ಏನು ಎಂದು ಶ್ರೇಷ್ಠ ಕೇಳಿದಳು. ನನಗೆ ವಿದೇಶದಲ್ಲಿ ಹೋಗಿ ಹೈಯರ್ ಸ್ಟಡೀಸ್ ಮಾಡಬೇಕು ಎಂಬ ಆಸೆ ಇದೆ. ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಓದಿ ನನ್ನ ಕನಸನ್ನು ನನಸು ಮಾಡಿಕೊಳ್ಳಬೇಕು ಎಂದು ಯಶವಂತ್ ಹೇಳಿದ. ಶ್ರೇಷ್ಠಳು ಕೆಲವು ಕ್ಷಣ ಮೌನವಾಗಿದ್ದಳು. ನೀನು ಖಂಡಿತ ಸಾಧಿಸ್ತೀಯ ಎಂದು ನಗುತ್ತಾ ಹೇಳಿದಳು. ಆ ಮಾತಿನಲ್ಲಿ ಸ್ನೇಹಕ್ಕಿಂತ ಹೆಚ್ಚಾದ ಪ್ರೀತಿ ಅಡಗಿತ್ತು. ಆದರೆ ಇಬ್ಬರು ಅದನ್ನು ಬಾಯಿಗೆ ತರಲಿಲ್ಲ. ಕಾಲೇಜಿನ ಕೊನೆಯ ದಿನಗಳು ಹತ್ತಿರವಾಗುತ್ತಿದ್ದಂತೆ ಅವರಿಬ್ಬರಿಗೂ ವಿಚಿತ್ರವಾದ ಭಯ ಶುರುವಾಗಿತ್ತು. ಓದು ಮುಗಿದ ನಂತರ ತಮ್ಮ ದಾರಿಗಳು ಬೇರೆ ಬೇರೆ ಆಗಬಹುದು ಎಂಬ ಆತಂಕ ಇಬ್ಬರ ಮನಸ್ಸಿನಲ್ಲೂ ಇತ್ತು. ಪದವಿ ಮುಗಿದ ದಿನ ಎಲ್ಲರೂ ಸಂತೋಷದಿಂದ ಫೋಟೋ ತೆಗೆದುಕೊಳ್ಳುತ್ತಿದ್ದಾಗ ಶ್ರೇಷ್ಠ ಮತ್ತು ಯಶವಂತ್ ಮಾತ್ರ ಸ್ವಲ್ಪ ಮೌನವಾಗಿದ್ದರು. ಇನ್ನು ಪ್ರತಿದಿನ ಭೇಟಿಯಾಗಲು ಆಗಲ್ಲ ಎಂದಳು ಶ್ರೇಷ್ಠ. ದೂರ ಹೋದರೂ ಸ್ನೇಹ ಬದಲಾಗುವುದಿಲ್ಲ ಎಂದ ಯಶವಂತ್. ಆದರೆ ಅವರಿಬ್ಬರಿಗೂ ಗೊತ್ತಿತ್ತು, ಇದು ಕೇವಲ ಸ್ನೇಹವಾಗಿರಲಿಲ್ಲ. ಕೆಲವು ದಿನಗಳ ನಂತರ ಯಶವಂತ್ಗೆ ವಿದೇಶದ ಒಂದು ಪ್ರಸಿದ್ಧ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಕ್ಕಿತು. ಅವನು ಬಹಳ ಸಂತೋಷಪಟ್ಟ. ಅವನ ಕುಟುಂಬವೂ ಹೆಮ್ಮೆ ಪಟ್ಟಿತು. ಯಶವಂತ್ ವಿದೇಶಕ್ಕೆ ಹೊರಡುವ ದಿನ ಶ್ರೇಷ್ಠ ಅವನನ್ನು ವಿಮಾನ ನಿಲ್ದಾಣಕ್ಕೆ ಭೇಟಿಯಾಗಲು ಬಂದಿದ್ದಳು. ನಿನ್ನ ಕನಸು ನನಸಾಗಲಿ ಎಂದಳು. ಯಶವಂತ್ ಅವಳನ್ನು ನೋಡುತ್ತಾ, ನನ್ನನ್ನು ಮರೆತು ಬಿಡಬೇಡ ಎಂದ. ಅದು ಸಾಧ್ಯವೇ ಇಲ್ಲ ಎಂದು ಶ್ರೇಷ್ಠ ನಿಧಾನವಾಗಿ ಹೇಳಿದಳು. ಅವನು ಹೊರಟ ನಂತರ ಶ್ರೇಷ್ಠಳ ಜೀವನದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಯಿತು. ಅವಳ ಕುಟುಂಬ ಅವಳಿಗೆ ಮದುವೆ ಮಾಡಲು ನಿರ್ಧರಿಸಿತು. ಒಳ್ಳೆಯ ಸಂಬಂಧಗಳು ಬರತೊಡಗಿದ್ದವು. ಆದರೆ ಶ್ರೇಷ್ಠಳ ಮನಸ್ಸಿನಲ್ಲಿ ಯಶವಂತ್ ಮಾತ್ರ ಇದ್ದ. ಅವಳು ತನ್ನ ತಾಯಿ ತಂದೆಯರೊಂದಿಗೆ ಹಲವು ಬಾರಿ ಮಾತನಾಡಿದ್ದಳು. ಮೊದಲಿಗೆ ಅವರು ಒಪ್ಪಲಿಲ್ಲ. ಆದರೆ ಶ್ರೇಷ್ಠಳು ತನ್ನ ಓದನ್ನು ಮುಂದುವರಿಸುವ ಆಸೆ ಮತ್ತು ತನ್ನ ಭವಿಷ್ಯದ ಬಗ್ಗೆ ವಿವರವಾಗಿ ತಿಳಿಸಿದಳು. ನನಗೂ ನನ್ನದೇ ಆದ ಕನಸುಗಳಿವೆ. ನಾನು ಇನ್ನೂ ಓದಲು ಬಯಸುತ್ತೇನೆ ಎಂದಳು. ಅಂತಿಮವಾಗಿ ಅವಳ ಪೋಷಕರು ಅವಳ ಮಾತನ್ನು ಒಪ್ಪಿಕೊಂಡರು. 6 ತಿಂಗಳುಗಳು ಕಳೆದವು. ಒಂದು ದಿನ ಶ್ರೇಷ್ಠಳು ಯಶವಂತ್ಗೆ ಫೋನ್ ಮಾಡಿದಳು. ಯಶವಂತ್, ನಿನಗೆ ಒಂದು ಸರ್ಪ್ರೈಸ್ ಇದೆ ಎಂದಳು. ಏನು ಎಂದು ಆತ ಕುತೂಹಲದಿಂದ ಕೇಳಿದ. ನೀನು ಓದುತ್ತಿರುವ ಅದೇ ವಿಶ್ವವಿದ್ಯಾನಿಲಯಕ್ಕೆ ನನಗೂ ಅಡ್ಮಿಷನ್ ಸಿಕ್ಕಿದೆ. ಯಶವಂತ್ಗೆ ಕೆಲವು ಕ್ಷಣ ಮಾತೇ ಬರಲಿಲ್ಲ. ನಿಜವಾಗಿಯೂ ಎಂದು ಸಂತೋಷದಿಂದ ಕೇಳಿದ. ಹೌದು. ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ.
ಕೆಲವು ವಾರಗಳ ನಂತರ ಶ್ರೇಷ್ಠ ವಿದೇಶಕ್ಕೆ ಬಂದಳು. ವಿಮಾನ ನಿಲ್ದಾಣದಲ್ಲಿ ಯಶವಂತ ಅವಳಿಗಾಗಿ ಕಾಯುತ್ತಿದ್ದ. ದೂರದಿಂದ ಶ್ರೇಷ್ಠಳನ್ನು ನೋಡಿದ ಕ್ಷಣ ಅವನ ಮುಖದಲ್ಲಿ ದೊಡ್ಡ ನಗು ಮೂಡಿತು. ಅವಳು ಹತ್ತಿರ ಬಂದಾಗ, ನೀನು ನಿಜವಾಗಿಯೂ ಬಂದಿಯಲ್ಲ ಎಂದು ಅವನು ಸಂತೋಷದಿಂದ ಹೇಳಿದ. ನಿನ್ನನ್ನು ನೋಡದೆ ಇರೋದು ನನಗೆ ಕಷ್ಟವಾಗುತ್ತಿತ್ತು ಎಂದು ಶ್ರೇಷ್ಠ ನಗುತ್ತಾ ಹೇಳಿದಳು. ಆ ದಿನದಿಂದ ಅವರ ಜೀವನವೇ ಬದಲಾಯಿತು. ಇಬ್ಬರು ಒಂದೇ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿದ್ದರು. ಬೆಳಗ್ಗೆ ಒಟ್ಟಿಗೆ ಕಾಲೇಜಿಗೆ ಹೋಗುತ್ತಿದ್ದರು. ತರಗತಿಗಳ ನಂತರ ಲೈಬ್ರರಿಯಲ್ಲಿ ಕುಳಿತು ಓದುತ್ತಿದ್ದರು. ಕೆಲವೊಮ್ಮೆ ನಗರದ ಸುಂದರ ಸ್ಥಳಗಳಿಗೆ ಹೋಗಿ ಸಮಯ ಕಳೆಯುತ್ತಿದ್ದರು. ಅವರ ಸ್ನೇಹ ಈಗ ಪ್ರೀತಿಯಾಗಿ ಬದಲಾಗಿತ್ತು. ಒಂದು ಸಂಜೆ ಮಳೆಯಾಗುತ್ತಿತ್ತು. ಇಬ್ಬರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಮರದ ಕೆಳಗೆ ನಿಂತಿದ್ದರು. ಇಬ್ಬರು ಒಂದೇ ಮನೆಯಲ್ಲಿ ಇದ್ದ ಕಾರಣ ಮಳೆಯ ತುಂತುರು ಹನಿಗಳಲ್ಲಿ ನೆನೆದು ಮನೆಗೆ ತಲುಪಿದರು. ಇಬ್ಬರು ನಡುಗುತ್ತಿದ್ದರು. ಮಳೆಯಲ್ಲಿ ನೆನೆದು ಇಬ್ಬರಿಗೂ ವಿಶೇಷ ಬಿಸಿಯ ಶಾಖ ಬೇಕಿತ್ತು. ಅದಕ್ಕಾಗಿ ಬೆಡ್ ಮೇಲೆ ಮಲಗಿದರು. ಇಬ್ಬರು ತಬ್ಬಿ ಮಲಗಿದರು. ತಬ್ಬಿದ ನಂತರ ಏನೇನೆಲ್ಲ ಆಗಿರಬಹುದು ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ವಾ? ಹೌದು, ನೀವು ಊಹಿಸುತ್ತಿರುವುದೆಲ್ಲ ಅಲ್ಲಿ ನಡೆದು ಹೋಗಿತ್ತು. ನಂತರ ಶ್ರೇಷ್ಠ ಎಂದು ಯಶವಂತ್ ನಿಧಾನವಾಗಿ ಕರೆದ. ಹೇಳು, ನಾನು ನಿನ್ನನ್ನು ಕಾಲೇಜಿನ ಮೊದಲ ದಿನದಿಂದಲೇ ಇಷ್ಟಪಡುತ್ತಿದ್ದೆ. ಆದರೆ ಹೇಳಲು ಭಯವಾಗುತ್ತಿತ್ತು. ಶ್ರೇಷ್ಠಳು ನಗುತ್ತಾ ಅವನನ್ನು ನೋಡಿದಳು. ನನಗೂ ಅದೇ ಭಯ ಆಯಿತು. ಯಶವಂತ್ ಆಶ್ಚರ್ಯದಿಂದ ಅವಳನ್ನು ನೋಡಿದ. ಅಂದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದಳು ಶ್ರೇಷ್ಠ. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳಲ್ಲೂ ಸಂತೋಷದ ಕಣ್ಣೀರು ತುಂಬಿತ್ತು. ಅವರ ಪ್ರೀತಿ ತುಂಬ ಸರಳವಾಗಿತ್ತು. ಒಬ್ಬರ ಬಗ್ಗೆ ಮತ್ತೊಬ್ಬರು ಕಾಳಜಿ ವಹಿಸುವುದು, ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ಬೆಂಬಲ ನೀಡುವುದು, ಕಷ್ಟ ಬಂದಾಗ ಧೈರ್ಯ ನೀಡುವುದು, ಅದೇ ಅವರ ಪ್ರೀತಿಯ ಸೌಂದರ್ಯವಾಗಿತ್ತು. ಕೆಲವೊಮ್ಮೆ ಅವರು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ಗಂಟೆಗಟ್ಟಲೆ ನಡೆಯುತ್ತಿದ್ದರು. ಕೆಲವೊಮ್ಮೆ ಮೌನವಾಗಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಒಬ್ಬರ ಹತ್ತಿರ ಮತ್ತೊಬ್ಬರು ಕುಳಿತುಕೊಂಡಾಗಲೇ ಅವರಿಗೆ ನೆಮ್ಮದಿ ಸಿಗುತ್ತಿತ್ತು. ಅವರ ನಡುವೆ ಪ್ರೀತಿಯ ಮುದ್ದುಗಳು, ಅಪ್ಪುಗೆಗಳು ಮತ್ತು ರೊಮ್ಯಾಂಟಿಕ್ ಕ್ಷಣಗಳು ಇದ್ದವು. ಆದರೆ ಅವರ ಸಂಬಂಧದ ಮೂಲ ಯಾವಾಗಲೂ ಗೌರವ, ನಂಬಿಕೆ ಮತ್ತು ಪರಸ್ಪರ ಕಾಳಜಿಯಾಗಿತ್ತು. ಇಬ್ಬರು ತಮ್ಮ ಓದಿನ ಮೇಲೆ ಸಂಪೂರ್ಣ ಗಮನ ನೀಡಿದರು. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನೂ ಪಡೆದರು. ಒಬ್ಬರ ಯಶಸ್ಸನ್ನು ಮತ್ತೊಬ್ಬರು ತಮ್ಮದೇ ಯಶಸ್ಸಿನಂತೆ ಆಚರಿಸಿದರು. ಕೆಲವು ವರ್ಷಗಳ ನಂತರ ಅವರ ಉನ್ನತ ಶಿಕ್ಷಣವೂ ಪೂರ್ಣವಾಯಿತು. ಪದವಿ ಪಡೆದ ದಿನ ಇಬ್ಬರು ವಿಶ್ವವಿದ್ಯಾನಿಲಯದ ಮುಂದೆ ನಿಂತು ಫೋಟೋ ತೆಗೆದುಕೊಂಡರು. ನಮ್ಮ ಕತೆ ಇಲ್ಲಿ ಮುಗಿಯುವುದಿಲ್ಲ ಎಂದ ಯಶವಂತ್. ಶ್ರೇಷ್ಠ ನಗುತ್ತಾ, ಇಲ್ಲ, ಇಲ್ಲಿಂದಲೇ ನಮ್ಮ ನಿಜವಾದ ಜೀವನ ಶುರುವಾಗುತ್ತದೆ ಎಂದಳು. ಇಬ್ಬರು ಭಾರತಕ್ಕೆ ಮರಳಿದರು. ತಮ್ಮ ಕುಟುಂಬದೊಂದಿಗೆ ಮಾತನಾಡಿ ತಮ್ಮ ಪ್ರೀತಿಯ ವಿಷಯವನ್ನು ತಿಳಿಸಿದರು. ಮೊದಲಿಗೆ ಎರಡು ಕುಟುಂಬಗಳಿಗೂ ಕೆಲವು ಅನುಮಾನಗಳಿದ್ದವು. ಆದರೆ ಯಶವಂತ್ ಮತ್ತು ಶ್ರೇಷ್ಠ ತಮ್ಮ ಓದು, ಭವಿಷ್ಯದ ಯೋಜನೆ, ಒಬ್ಬರ ಮೇಲೆ ಒಬ್ಬರಿಗಿರುವ ಗೌರವ ಮತ್ತು ಪ್ರೀತಿಯ ಬಗ್ಗೆ ತಿಳಿಸಿದರು. ಅವರ ಮಾತುಗಳನ್ನು ಕೇಳಿದ ನಂತರ ಪೋಷಕರ ಮನಸ್ಸು ಬದಲಾಯಿತು. ಕೊನೆಗೂ ಎರಡು ಕುಟುಂಬಗಳ ಒಪ್ಪಿಗೆಯೊಂದಿಗೆ ಅವರ ಮದುವೆ ನಿಶ್ಚಯವಾಯಿತು. ಮದುವೆಯ ದಿನ ಯಶವಂತ್ ಶ್ರೇಷ್ಠಳನ್ನು ನೋಡಿದಾಗ ಅವನ ಕಣ್ಣಲ್ಲಿ ಸಂತೋಷ ತುಂಬಿತ್ತು. ನಮ್ಮ ಕಾಲೇಜಿನ ಮೊದಲ ದಿನ ನೆನಪಿದೆಯಾ ಎಂದು ಅವನು ಕೇಳಿದ. ನೀನು ನನಗೆ ಪುಸ್ತಕ ತೆಗೆದುಕೊಟ್ಟ ದಿನವಲ್ಲವೇ ಎಂದು ಶ್ರೇಷ್ಠ ನಗುತ್ತಾ ಕೇಳಿದಳು. ಹೌದು, ಆ ದಿನ ನನಗೆ ಗೊತ್ತಿರಲಿಲ್ಲ ಆ ಪುಸ್ತಕದ ಜೊತೆ ನನ್ನ ಜೀವನದ ಅತ್ಯಂತ ಸುಂದರ ಅಧ್ಯಾಯವು ನನ್ನ ಕೈಗೆ ಬರುತ್ತದೆ ಎಂದು. ಶ್ರೇಷ್ಠಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಮದುವೆಯ ನಂತರ ಕೆಲವೇ ದಿನಗಳಲ್ಲಿ ಇಬ್ಬರು ತಮ್ಮ ಕೆಲಸ ಮತ್ತು ಭವಿಷ್ಯದ ಕನಸುಗಳಿಗಾಗಿ ಮತ್ತೆ ವಿದೇಶಕ್ಕೆ ಮರಳಲು ನಿರ್ಧರಿಸಿದರು. ವಿಮಾನದಲ್ಲಿ ಪಕ್ಕದಲ್ಲಿ ಕುಳಿತಿದ್ದಾಗ ಶ್ರೇಷ್ಠ ಯಶವಂತ್ನ ಕೈಯನ್ನು ಹಿಡಿದಳು. ನಾವು ಇಷ್ಟು ದೂರ ಹೋದರೂ ನಮ್ಮ ಮನೆ ನಮ್ಮಿಬ್ಬರ ಹೃದಯದಲ್ಲೇ ಇದೆ ಎಂದಳು. ಯಶವಂತ್ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ನೀನು ನನ್ನ ಜೊತೆ ಇದ್ದರೆ ಪ್ರಪಂಚದ ಯಾವ ದೇಶವೂ ನನಗೆ ಪರದೇಶ ಅಲ್ಲ ಎಂದನು. ವಿಮಾನ ಆಕಾಶದತ್ತ ಹಾರಿತು. ಒಮ್ಮೆ ಚಿಕ್ಕ ಹಳ್ಳಿಯಿಂದ ನಗರಕ್ಕೆ ಬಂದ ಹುಡುಗನು, ನಗರದಲ್ಲಿ ಬೆಳೆದ ಹುಡುಗಿಯು ಕಾಲೇಜಿನಲ್ಲಿ ಸ್ನೇಹಿತರಾಗಿ ಭೇಟಿಯಾಗಿದ್ದರು. ದೂರವೂ ಅವರನ್ನು ಬೇರ್ಪಡಿಸಲಿಲ್ಲ, ಬದಲಾಗಿ ಅವರ ಪ್ರೀತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಅವರ ಕತೆ ನಮಗೆ ಒಂದು ಸುಂದರ ಸತ್ಯವನ್ನು ನೆನಪಿಸುತ್ತದೆ. ನಿಜವಾದ ಪ್ರೀತಿ ಎಂದರೆ ಕೇವಲ ಒಟ್ಟಿಗೆ ಇರುವುದಲ್ಲ, ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ರೆಕ್ಕೆಗಳಾಗುವುದು. ಯಶವಂತ್ ಮತ್ತು ಶ್ರೇಷ್ಠರ ಪ್ರೀತಿ ಹಾಗೆಯೇ ಇತ್ತು. ಸ್ನೇಹದಿಂದ ಆರಂಭವಾದ ಅವರ ಸಂಬಂಧ
ದೂರವನ್ನು ಗೆದ್ದು ಕುಟುಂಬಗಳ ಒಪ್ಪಿಗೆಯನ್ನು ಪಡೆದು ಮದುವೆಯಾಗಿ ಹೊಸ ಜೀವನದತ್ತ ಹೆಜ್ಜೆ ಹಾಕುತ್ತಿತ್ತು. ಅವರ ಮುಂದೆ ಇನ್ನು ಅನೇಕ ವರ್ಷಗಳ ಜೀವನವಿತ್ತು. ಆದರೆ ಒಂದು ವಿಷಯ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಮೊದಲ ಬಾರಿ ಗ್ರಂಥಾಲಯದಲ್ಲಿ ಭೇಟಿಯಾದ ಆ ಇಬ್ಬರು ಜೀವನದ ಕೊನೆಯವರೆಗೂ ಒಬ್ಬರಿಗೊಬ್ಬರು ಅತ್ಯಂತ ಪ್ರಿಯವಾದವರಾಗಿಯೇ ಉಳಿದಿದ್ದರು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.